ಮಾಡ್ಕೊಂಡು ಹುಡುಗಿ ನೈಟ್ ಮನೆಗೆ ಹೋದ್ಲಾ. ಹಂಗೆ ಮಲ್ಲಿಗೆ ಬೆಳಗ್ಗೆ ಕಣ್ ಬಿಡ್ತಾಳೆ. ನೋಡಿದ್ರೆ ಪಕ್ಕದಲ್ಲಿ ಬೇರವನಿದ್ದಾನೆ ರೀ. ಆ ಹುಡುಗಿ ಹಂಗೆ ಸಡನ್ ಆಗಿ ಭಯನೇ ಬಿದ್ಬಿಟ್ಟು ಅವನ ಎಗ್ರಿಸಿ ಒದ್ದಿ ಅವನು ಕೆಳಗಡೆ ಬೀಳ್ತಾನೆ. ಅವನ ಮೇಲೆ ಕುತ್ಕೊಂಡು ಹಂಗೆ ಹೊಡಿತಾವಳೆ. ಇವನು ಆಚ ಕಡೆಯಿಂದ ಬಂದ ನಮ್ಮ ಹೀರೋಯಿನ್ ಆ ಕಡೆ ತಳೆದ ಆ ಮೂಲೆ ಹಾಕೊಂಡು ಹೆಂಗ್ ಒದಿತಾನಂದ್ರೆ ಯಪ್ಪ ಹಂಗ್ ಒದಿತಾನ್ರಿ. ಅವಳು ಎದೆ ಹೊಡ್ಕೊಂಡು ಹಂಗೆ ಅಳ್ತಾವಳೆ. ಇನ್ನ ಆ ಗೌರ್ಮೆಂಟ್ ಆಫೀಸರ್ನು ಆಚೆ ಬಂದ. ಯೋ ಅವಳನ್ನ ಏನು ಮಾಡಬೇಡಯ ಅಂತ ಹೇಳ್ತಾವನೆ. ಅದಕ್ಕೆ ಈ ಸೈಕೋನು ನನ್ ಕೆಲಸ ಮುಗಿಬೇಕು, ಅದಕ್ಕೆ ಇವಳಿಂದೆ ನಾಯಿ ತರ ಅಲ್ದಿದ್ದೀನಿ ಆಯ್ತಾ. ಏನಪ್ಪಾ ವಿಷಯ ಅಂದ್ರೆ ಈ ಗೌರ್ಮೆಂಟ್ ಆಫೀಸರ್ ಆ ಹುಡುಗಿ ಮೇಲೆ ಕಣ್ಣಾಕವನೆ. ಇವನ ಹತ್ರ ಬಂದು ಕೇಳ್ಕೊಂಡಿದ್ದಾನೆ. ಇವನಿಗೂ ಯಾವ್ದೋ ಒಂದು ಲ್ಯಾಂಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸರಿನಯ್ಯ ಆ ಹುಡುಗಿನ ರೆಡಿ ಮಾಡ್ತೀನಿ ಅಂತ ಹೇಳಿ ಆ ಹುಡುಗಿನ ಲವ್ ಮಾಡೋ ನಾಟಕ ಆಡಿ ಹುಡುಗಿನ ಮದುವೆ ಮಾಡ್ಕೊಂಡು ನೈಟ್ ಇವನಿಗೆ ಬಿಟ್ಕೊಟ್ಟಿದ್ದಾನೆ. ಇನ್ನ ಹಂಗೆ ಆಚೆ ಬಂದ ಅಲ್ಲೂ 4 ಜನ ಹೆಂಗಸರಿಗೆ ತಲೆ ಬೋಡಿಸ್ತಾ ಅವ್ರೆ. ಏನಪ್ಪಾ ಅಂದ್ರೆ ಇವನು ಗೊತ್ತಿಲ್ಲದೆ ಬೇರೆ ಕಡೆ ವೇಶ್ಯ ಕೆಲಸ ಮಾಡಕ್ ಹೋಗಿದ್ರಂತೆ. ಅದಕ್ಕೆ ಪೊಲೀಸರು ಬೇಡ ಅಂತಾರೆ. ಬಾಯಿ ಮುಚ್ಚಾಯ ಅಂತ ಹೇಳಿ ಆ ಹೆಂಗಸರಿಗೆಲ್ಲ ಬೋರ್ಡ್ ಹೊಡಿಸ್ತಾರೆ. ಈ ಕಡೆ ಇನ್ನು ಹುಡುಗಿನ ಕರ್ಕೊಂಡ್ ಬಂದ್ರು. ಹುಡುಗಿಗೆ ಈ ಸಲ ಹೆಣ್ಮಗುನೇ ಕಣ ಹೊಟ್ಟೆಲಿ ಅಂತ ಅವನು ಗಂಡು ಮಗುನೇ ಬೇಕು ಅಂತಾನೆ. ಏನ್ ಮಾಡೋದು, ಹೋಗು ಅದನ್ನ ತೊಳೆದ್ಬಿಡು ಅಂತಾರೆ. ಆ ಎಮ್ಮನು 4-5 ಸಲ ಹಿಂಗಾಗೈತೆ, ಈ ಸಲ ಆದ್ರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ ಕಣ, ಪ್ರಾಣ ಹೋದ್ರೆ ಊತಾಕ್ಬಿಡು, ಬದುಕಿದ್ರೆ ಇಲ್ಲಿ ಕರ್ಕೊಂಡ್ ಬಿಡು ನಾನು ನೋಡ್ಕೋತೀನಿ ಅಂತ ಈ ಸೈಕೋ ಹೇಳ್ತಾವ್ರಿ. ಇನ್ನ ಈ